ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಚೇರಿ ಉತ್ತರ ಕನ್ನಡ ಕಾರವಾರ ಅಲ್ಲಿ ಒಂದು ಆದೇಶ ಜಾರಿಗಾರರು ಮತ್ತು ಜವಾನ ಹುದ್ದೆಗಳ ನೇಮಕಾತಿ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಅಂದರೆ ವೇಕೆನ್ಸಿ ಬಂದು ನೋಡ್ಬೋದು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಉತ್ತರ ಕನ್ನಡ ಕಾರವಾರ ಘಟಕದ ವಿವಿಧ ನ್ಯಾಯಾಲಯಗಳಿಗೆ ವಿವರಿಸಿರುವಂತೆ ಖಾಲಿ ಇರುವ ಆದೇಶ ಜಾರಿಗಾರರು ಮತ್ತು ಜವಾನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಆದೇಶ ಜಾರಿಗಾರರು 13 ಹುದ್ದೆಗಳು ಹಾಗೂ ಈ ಜವಾನ ಹುದ್ದೆಗಳಿಗೆ 65 ಹುದ್ದೆಗಳು ವೇಕೆನ್ಸಿ ಖಾಲಿ ಇರುವಂಥದ್ದು. ವಿದ್ಯಾರ್ಥಿಗಳೇ 13 ಹುದ್ದೆಗಳು ಅಂತ ಬಂದರೂ 1:25 ಅಂದರೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು. ಅದೇ ರೀತಿಯಾಗಿ ಜವಾನ ಹುದ್ದೆಗಳಿಗೆ 65 ಹುದ್ದೆಗಳಿಗೆ 1:10 ಮೆಂಬರ್ಸನ್ನು ಆಯ್ಕೆ ಮಾಡುವಂಥದ್ದು. ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ. ಮಾರ್ಕ್ಸ್ನ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಲಾಗುತ್ತದೆ. ಈಗ ಅರ್ಜಿ ಶುಲ್ಕಕ್ಕೆ ಬರುವುದಾದರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 300, 2A, 2B, 3A ಹೀಗೆ ಸೇರಿದಂಥ ಅಭ್ಯರ್ಥಿಗಳಿಗೆ 150, SC, ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಸೊ ಡೇಟ್ ಬಂದು 17ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಸೆಪ್ಟೆಂಬರ್ 16ನೇ ತಾರೀಕಿನವರೆಗೂ ಅಂದರೆ ಏನು ಅಪ್ಲಿಕೇಶನ್ ಹಾಕಲು ಟೈಮನ್ನು ನಿಗದಿ ಮಾಡಿರುವಂಥದ್ದು. ಶುಲ್ಕ ಆನ್ಲೈನ್ ಪಾವತಿ ಮಾಡಲು ಸೆಪ್ಟೆಂಬರ್ 17ಕ್ಕೆ ರಾತ್ರಿ 11:59 ಮಾಡಿಕೊಳ್ಳಬಹುದು. ದೊಡ್ಡ ವಿಚಾರ ಏನಲ್ಲ. ಆದರೆ ವೇತನ ಶ್ರೇಣಿಯನ್ನು ನೋಡ್ಕೊಳ್ಬೋದು. ಈ ರೀತಿಯಾಗಿದೆ. SLCಯಲ್ಲಿ ಉತ್ತೀರ್ಣತೆ ಅಂದರೆ ಆದೇಶ ಜಾರಿಗಾರರು SLCಯಲ್ಲಿ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಉತ್ತೀರ್ಣರಾಗಿರಬೇಕು ಮತ್ತು ಭಾರಿ ಅಥವಾ ಹಗುರ ವಾಹನ ಒಂದು ಲೈಸೆನ್ಸ್ ಇದ್ದವರಿಗೆ, ಕಾರ್ ಅಥವಾ ಲಾರಿ, ಬಸ್ ಈ ಲೈಸೆನ್ಸ್ ಇದ್ದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಇದೆ. ಜವಾನ ಹುದ್ದೆಗಳಿಗೆ SLC ಪರೀಕ್ಷೆ ಮತ್ತು ಕನ್ನಡ ಓದಲು ಬರೆಯಲು ಬರಬೇಕು. ಆದರೆ ಇದು ಯಾವ ರೀತಿ ಸೆಲೆಕ್ಷನ್ ಅಂತಂದರೆ ನಿಮ್ಮ ಮಾರ್ಕ್ಸ್ನ ಆಧಾರದ ಮೇಲೆ. ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ 95 ಎಬವ್ ಇದ್ದಂಥ ಅಭ್ಯರ್ಥಿಗಳು ಹಾಕಲು ಒಳ್ಳೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 95 ಮೇಲಿದ್ದರೆ 1:25 ಲೀಸ್ಟಲ್ಲಿ ಬರ್ಬೋದು. ಅದಾದ ನಂತರ ಸಂದರ್ಶನ ಇರುತ್ತೆ. ಸಂದರ್ಶನದಲ್ಲಿ 10 ಮಾರ್ಕ್ಸ್ಗಳನ್ನು ನಿಗದಿಪಡಿಸಿರುವಂಥದ್ದು. ಸೊ ಆಯ್ಕೆ ವಿಧಾನ ಸಂದರ್ಶನದಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ ನಿಮ್ಮ ಆಯ್ಕೆಯಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.